ಗಡ್ಕರಿ ಭೇಟಿಯಾಗಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಯ ನಿತಿನ್ ಗಡ್ಕರಿ ಕಚೇರಿಯಲ್ಲಿ ಮಾತುಕತೆ ನಡೆಸಿದ್ದಾರೆ. ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರನ್ನ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ. ದೆಹಲಿಯ ಗಡ್ಕರಿ ಅವರ ಕಚೇರಿಯಲ್ಲಿ ಕೆಲ ಕಾಲ ಮಾತುಕತೆ ನಡೆಸಿದರು. ರಾಜ್ಯದ ಹೆದ್ದಾರಿಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಜಾರಕಿಹೊಳಿ. ಯಾವೆಲ್ಲ ಅಭಿವೃದ್ಧಿ ಆಗಬೇಕು, ಇನ್ನೂ ಕೂಡ ರಸ್ತೆ ಕಾಮಗಾರಿಗಳು ಬಾಕಿ ಇದೆ, ಯಾವುದನ್ನು ಕಂಪ್ಲೀಟ್ ಮಾಡಬೇಕು, ಇನ್ನು ಬಾಕಿ ಇರುವಂಥ ಅನುದಾನ ಬಿಡುಗಡೆ ಮಾಡುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಲೋಕೋಪಯೋಗಿ ಇಲಾಖೆಯಲ್ಲಿ ನೋಡಿ, ಅವರು ಆ ಭಾಗ ಬೆಳಗಾವಿ ಭಾಗದಲ್ಲೂ ಕೂಡ ಸಾಕಷ್ಟು ರಸ್ತೆ ಕೆಲಸಗಳನ್ನು ಗಡ್ಕರಿಯವ್ರನ್ನ ಭೇಟಿ ಮಾಡಿ ಅಲ್ಲಿ ಅವ್ರನ್ನ ಮನವಿಯನ್ನು ಮಾಡಿ ಸಾಕಷ್ಟು ರಸ್ತೆಗಳು ಕರ್ನಾಟಕಕ್ಕೆ ಬರೋ ಥರ ಮಾಡಿದರು. ಈಗ ಇನ್ನೂ ಯಾವ್ಯಾವುದು ಬಾಕಿ ಇದೆಯೋ ಹೆದ್ದಾರಿ ಕಾಮಗಾರಿಗಳು ಅದನ್ನು ಕಂಪ್ಲೀಟ್ ಮಾಡಿಕೊಡಿ, ಕೇಂದ್ರದಿಂದ ಅನುದಾನವನ್ನು ಕೊಡಿ ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಗಡ್ಕರಿ ಅವರ ನಿವಾಸಕ್ಕೆ ಹೋಗಿ ಅಲ್ಲಿ ಕೆಲ ಕಾಲ ಚರ್ಚೆಯನ್ನು ಮಾಡಿದ್ದಾರೆ. ಲೋಕೋಪಯೋಗಿ ಇಲಾಖೆ ಸಚಿವರಾದ ಮೇಲೆ ನಿತಿನ್ ಗಡ್ಕರಿ ಅವ್ರನ್ನ ದೆಹಲಿಗೆ ಹೋಗಿ ಮೀಟ್ ಮಾಡಿ ಬಂದಿದ್ದಾರೆ. ಸತೀಶ್ ಜಾರಕಿಹೊಳಿ ಬೆಳಗಾವಿಗೆ ಬಂದಂಥ ಸಂದರ್ಭದಲ್ಲೂ, ಅಲ್ಲಿ ಗೋವಾಕ್ಕೆ ಹೋದಾಗ ಸಂದರ್ಭದಲ್ಲೂ ಕೂಡ ಭೇಟಿಯನ್ನು ಮಾಡಿದರು. ಅಂದರೆ ಬಾಕಿ ಇರುವ ಅನುದಾನ, ಕೇಂದ್ರದಿಂದ ಏನು ಬರಬೇಕಾಗಿದೆ ಅನುದಾನ, ಎಲ್ಲೆಲ್ಲಿ ಕಾಮಗಾರಿಗಳು, ರಸ್ತೆ ಕಾಮಗಾರಿಗಳು ಅರ್ಧಕ್ಕೆ ನಿಂತಿದ್ದಾವೆ, ಯಾವುದೆಲ್ಲ ಕಂಪ್ಲೀಟ್ ಮಾಡಬೇಕು, ಜೊತೆಗೆ ಮತ್ತು ಯಾವುದನ್ನು ಪ್ರಾರಂಭ ಮಾಡಬೇಕು, ಎಲ್ಲೆಲ್ಲಿ ರಸ್ತೆಗಳು ಡ್ಯಾಮೇಜ್ ಆಗಿದ್ದಾವೆ, ರಾಜ್ಯ ಹೆದ್ದಾರಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಂಪ್ಲೀಟಾಗಿ ನಿತಿನ್ ಗಡ್ಕರಿ ಅವರಿಗೆ ಕೊಟ್ಟಿದ್ದಾರೆ. ಗಡ್ಕರಿ ಕೂಡ ಅಷ್ಟೇ ಅವರಿಗೆ ಉತ್ತಮವಾಗಿ ಸ್ಪಂದಿಸಿದ್ದಾರೆ. ಆದಷ್ಟು ಬೇಗ ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ತೀವಿ ಅಂತ ಹೇಳಿ ಕಳಿಸಿದ್ದಾರಂತೆ. ಕರ್ನಾಟಕದಲ್ಲೂ ಕೂಡ ಅಷ್ಟೇ ಈಗ ರಸ್ತೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇದ್ದೀವಿ, ಕೆಲವೊಂದಿಷ್ಟು ರಾಜ್ಯ ಹೆದ್ದಾರಿಗಳ ಕಾಮಗಾರಿ ಅರ್ಧಕ್ಕೆ ಮೊಟಕಾಗಿದ್ದಾವೆ. ಕಾರಣ ಅಂತ ಹೇಳಿದರೆ ಅನುದಾನ ಸರಿಯಾಗಿ ಕೇಂದ್ರದಿಂದ ಬರ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ.